ಸ್ನೇಹಿತರೆ, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ನೀವು ಯಾವಾಗಲೇ ಸ್ಕ್ಯಾನ್ಗೆ ಹೋಗ್ಬೇಕಾದ್ರೆ ನಿಮ್ದು ಪ್ರೀವಿಯಸ್ ರಿಪೋರ್ಟ್ಸ್ ಅಥವಾ ಹಳೆ ಸ್ಕ್ಯಾನ್ ಇಲ್ಲ ಲ್ಯಾಬ್ ರಿಪೋರ್ಟ್ಸ್ ಏನಿರುತ್ತೆ ಅದನ್ನ ಪ್ಲೀಸ್ ತಗೊಂಡು ಹೋಗಿ. ಏನಾಗುತ್ತೆ, ನಾವು ಸ್ಕ್ಯಾನ್ ಮಾಡಬೇಕಾದ್ರೆ ನಮಗೆ ಕಂಪ್ಯಾರಿಸನ್ಗೆ ಓಲ್ಡ್ ರಿಪೋರ್ಟ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಿಡ್ನಿ ಸ್ಟೋನ್ ಏನೋ ನೀವು ಫಾಲೋ ಅಪ್ ಸ್ಕ್ಯಾನ್ ಹೋಗ್ತಾ ಇರ್ತೀರಾ. ಸೊ ಪ್ರೀವಿಯಸ್ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಎಷ್ಟು ಸೈಜ್ ಇದೆ, ಈಗ ಎಷ್ಟು ಸೈಜ್ ಇದೆ ಅನ್ನೋದನ್ನ ನಾವು ಕಂಪೇರ್ ಮಾಡಿ ರಿಪೋರ್ಟ್ ಅಲ್ಲೂ ಸಹ ಮೆನ್ಷನ್ ಮಾಡಬಹುದು. ಲೈಕ್ ಆ ಸೈಜ್ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಸೊ ದಟ್ ನಿಮ್ಮ ಡಾಕ್ಟರ್ ಯಾರು ಟ್ರೀಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ ಇನ್ಫಾರ್ಮೇಶನ್. ನೀವೇನಾರ ಹಳೆ ರಿಪೋರ್ಟ್ಸ್ ತಂದಿಲ್ಲ ಅಂತಂದ್ರೆ ನಾವು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಏನು ಕ್ಲಾರಿಟಿ ಇರೋದಿಲ್ಲ. ಅದನ್ನ ನಾವು ರಿಪೋರ್ಟ್ ಅಲ್ಲೂ ಮೆನ್ಷನ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಬೇಕಾದ್ರೂ ಅಷ್ಟೇ ಡೆಲಿವರಿ ಡೇಟು ಮತ್ತೆ ಪ್ರೀವಿಯಸ್ ಅಬ್ನಾರ್ಮಲಿಟಿ ಏನಾದ್ರು ಇದ್ರೆ ನಾವು ಆ ಇನ್ಫಾರ್ಮೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಕ್ಯಾನ್ ಮಾಡಬಹುದು. ಅಂಡ್ ಗ್ರೋತ್ ಅಸೆಸ್ಮೆಂಟ್ ಸಹ ಮಾಡಬಹುದು. ನೀವು ಸ್ಕ್ಯಾನ್ಗೆ ಹೋಗ್ಬೇಕಾದ್ರೆ ಪ್ಲಾನ್ಡ್ ಆಗಿ ಪ್ರೀವಿಯಸ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಸ್ಕ್ಯಾನ್ಗೆ ಹೋಗಿ. 100% ಜನ ಸ್ಕ್ಯಾನ್ ಮಾಡಿಸೋಕೆ ಹೋಗ್ಬೇಕಾದ್ರೆ ಈ ತಪ್ಪನ ಮಾಡೇ ಮಾಡ್ತಾರೆ. ಹಾಗಾಗಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಈ ಇನ್ಫಾರ್ಮೇಶನ್ ರೀಚ್ ಮಾಡೋದ್ರಲ್ಲಿ ನಮಗೆ ಹೆಲ್ಪ್ ಮಾಡಿ.